ಅರ್ಜುನ್ ಎಂಬ ಯುವಕ ಸಣ್ಣ ಊರಿನಿಂದ ಬಂದಿರುವ ವ್ಲಾಗರ್. ಅವನ ಕನಸು ಯೂಟ್ಯೂಬ್ನಲ್ಲಿ ಫೇಮಸ್ ಆಗಬೇಕು. ಪ್ರತಿ ಕ್ಷಣವೂ ಕ್ಯಾಮೆರಾ ಆನ್, ಪ್ರತಿಯೊಂದು ವಿಷಯವೂ ಕಂಟೆಂಟ್. ಅವನ ಆತ್ಮೀಯ ಸ್ನೇಹಿತ ರವಿ ಶಾಂತ, ಜವಾಬ್ದಾರಿಯುತ ಯುವಕ. ಅರ್ಜುನ್ನ ವ್ಲಾಗ್ ಹುಮ್ಮಸ್ಸಿಗೆ ಬೆಂಬಲ ಇದ್ದರೂ ರಸ್ತೆ ಸುರಕ್ಷತೆ ಬಗ್ಗೆ ಯಾವಾಗಲೂ ಎಚ್ಚರಿಸುತ್ತಾನೆ. ಒಂದು ಸಂಜೆ ಇಬ್ಬರೂ ಬೈಕ್ನಲ್ಲಿ ದೇವಸ್ಥಾನಕ್ಕೆ ಹೋಗುತ್ತಾರೆ. ಅರ್ಜುನ್ ವ್ಲಾಗ್ ಮಾಡ್ತಾ ಬೈಕ್ ಓಡಿಸುತ್ತಾನೆ. ರವಿ ಎಚ್ಚರಿಸುತ್ತಾನೆ, ಡಾ. ಮೊದಲು ರಸ್ತೆ, ನಂತರ ಕ್ಯಾಮೆರಾ. ಆದರೆ ಅರ್ಜುನ್ ಲೈಕ್ಸ್ ಮತ್ತು ವೀಕ್ಷಣೆಗಳಲ್ಲೇ ಮುಳುಗಿದ್ದಾನೆ. ಮನೆಗೆ ವಾಪಸ್ ಬರುವಾಗ ಹಠಾತ್ ಒಂದು ಟ್ರಕ್ ಬ್ರೇಕ್ ಹಾಕುತ್ತದೆ. ಭಯಾನಕ ಅಪಘಾತ. ರವಿ ಗಂಭೀರವಾಗಿ ಗಾಯಗೊಳ್ಳುತ್ತಾನೆ. ಆ ಕ್ಷಣವೂ ಅರ್ಜುನ್ನ ಕ್ಯಾಮೆರಾ ರೆಕಾರ್ಡ್ ಆಗುತ್ತಿರುತ್ತದೆ. ಆಸ್ಪತ್ರೆಯಲ್ಲಿ ರವಿ ಜೀವಮರಣ ಹೋರಾಟದಲ್ಲಿರುತ್ತಾನೆ. ಅರ್ಜುನ್ ವ್ಲಾಗ್ ನೋಡಿದಾಗ ಕ್ಯಾಮೆರಾ ಮುಂದೆ ನಗುತ್ತಿದ್ದ ಮುಖ, ಹಿಂದೆ ಸ್ನೇಹಿತನ ರಕ್ತ, ಅವನೊಳಗೆ ಭಾರಿ ಅಪರಾಧ ಭಾವನೆ. ರವಿ ಚೇತರಿಸಿಕೊಂಡ ನಂತರ ಅರ್ಜುನ್ ತನ್ನ ಚಾನೆಲ್ ಸಂಪೂರ್ಣ ಬದಲಾಯಿಸುತ್ತಾನೆ. ಈಗ ಅವನ ವ್ಲಾಗ್ಗಳು ರಸ್ತೆ ಸುರಕ್ಷತೆ, ಜೀವನ ಮೌಲ್ಯ, ಯುವಕರ ಜವಾಬ್ದಾರಿ ಬಗ್ಗೆ. ಅವನ ಅಪಘಾತದ ವಿಡಿಯೋ ವೈರಲ್ ಆಗುತ್ತದೆ. ಎಂಟರ್ಟೈನ್ಮೆಂಟ್ ಆಗಿ ಅಲ್ಲ, ಎಚ್ಚರಿಕೆಯಾಗಿ. ಒಂದು ಕಾಲೇಜ್ ಕಾರ್ಯಕ್ರಮದಲ್ಲಿ ಅರ್ಜುನ್ ಭಾಷಣ. ಕ್ಯಾಮೆರಾ ಆನ್ ಇರಬಹುದು, ಆದರೆ ಜೀವನ ಆಫ್ ಆಗಬಾರದು. ರವಿ ಪ್ರೇಕ್ಷಕರಲ್ಲಿ ನಗುತ್ತಾನೆ. ಅರ್ಜುನ್ ಕ್ಯಾಮೆರಾ ಆಫ್ ಮಾಡುತ್ತಾನೆ, ಹೆಲ್ಮೆಟ್ ಹಾಕಿಕೊಳ್ಳುತ್ತಾನೆ, ಬೈಕ್ ಸ್ಟಾರ್ಟ್ ಮಾಡ್ತಾನೆ. ಲೈಕ್ಸ್ ಕಡಿಮೆ